ಇನ್ನು ಸಾಮಾನ್ಯ ಬ್ಯಾಂಕಾಕ್ಗೆ ಭಾರತೀಯರು ಕನ್ನಡಿಗರು ವಿಪರೀತ ಪ್ರವಾಸ ಹೋಗ್ತಕ್ಕಂಥದ್ದು. ಈಗಲೂ ಅದೇ ರೀತಿ ಕನ್ನಡಿಗರು ಹೋಗಿದ್ರು. ಬಟ್ ಕನ್ನಡಿಗರೆಲ್ಲ ಸೇಫ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಭಯಾನಕ ಭೂಕಂಪ ಆಯ್ತಲ್ಲ, ಬ್ಯಾಂಕಾಕ್ನ ಪ್ರವಾಸದಲ್ಲಿದ್ದ ಕನ್ನಡಿಗರಲ್ಲಿ ಆತಂಕ ಆಗಿತ್ತು. ಅವರೆಲ್ಲರೂ ಕೂಡ ಮಾತಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ. ಅರ್ಧಕ್ಕೆ ಪ್ರವಾಸವನ್ನು ಮೊಟಕುಗೊಳಿಸಿ ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ನಿನ್ನೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕಟ್ ಆಫ್ ಮಾಡಿದ್ರು ಮಧ್ಯಾಹ್ನ ಟೈಮ್ನಲ್ಲಿ, ಆಮೇಲೆ ಬಿಟ್ಟಿರಬೇಕು ಮೋಸ್ಟ್ಲಿ. ನಿನ್ನೆ ರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ಕಾಲಿಟ್ಟಿದ್ದಾರೆ ಕನ್ನಡಿಗರು. 4-4.25 ಗಂಟೆ ಬ್ಯಾಂಕಾಕ್ ಟು ಬೆಂಗಳೂರು ಟ್ರಾವೆಲ್ ಮಾಡೋದಕ್ಕೆ. ನಿನ್ನೆ ರಾತ್ರಿ ಅಲ್ಲ, ಅಂದರೆ ಸಾಯಂಕಾಲದ ಟೈಮ್ಗೆ ಅವರಿಗೆಲ್ಲ ಫ್ಲೈಟ್ ಸಿಕ್ಕಿದೆ ಅನಿಸುತ್ತೆ. ರಾತ್ರಿಗೆಲ್ಲ ಬಂದಿದ್ದಾರೆ. ಭೂಕಂಪದ ವೇಳೆ ತಮಗಾದ ಅನುಭವವನ್ನು ಅವರೆಲ್ಲ ರಿವೀಲ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪ್ರವಾಸಿಗರು. ಬ್ಯಾಂಕಾಕ್ನಲ್ಲಿ ಭೂಕಂಪ ಆಗಿ ಸಾಕಷ್ಟು ಸಾವು ನೋವುಗಳಾಗಿದೆ. ಅಲ್ಲಿದ್ದಂಥ ಕನ್ನಡಿಗರು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಅಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಹೇಗಿತ್ತು ಅವರಿಗೆ ಅನುಭವ ಅನ್ನೋದಂತನ ಅಲ್ಲಿ ಬ್ಯಾಂಕಾಕಲ್ಲಿ ಇದ್ದಂಥ ವ್ಯಕ್ತಿಗಳನ್ನು ಮಾತಾಡ್ತೀನಿ. ಸರ್, ಮೊದಲನೇದಾಗಿ ಬ್ಯಾಂಕಾಕ್ನಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ? ಸರ್, ಅಲ್ಲಿ ನಾವು ಒಂದು ಶೋದಲ್ಲಿ ಕುಂತ್ಕೊಂಡಿದ್ವಿ. ಆವಾಗ ನಮಗೆ ಏನಾಯಿತು, ತುಂಬ ಶೇಕ್ ಆದಂಗೆ ಆಯಿತು. ಫುಲ್ಲು ನಾವು ಏನು ಮಾಡಿದ್ವಿ, ಆ ಕಡೆ ಈ ಕಡೆ ವಾಲಿದ ತಕ್ಷಣ ಇಲ್ಲಿ ಏನೋ ಆಗ್ತಾಯಿದೆ ಅಂತಂತ ನಮಗೊಂಥರ ಫೀಲ್ ಆಯಿತು. ಆದರೆ ಯಾರೂ ಅದಕ್ಕೆ ಭಯಪಡಲಿಲ್ಲ. ಬಟ್ ನಾವಿರೋ ಪ್ಲೇಸಿಂದ ಸಾಧಾರಣ ಒಂದು 6 ಕಿಲೋಮೀಟ್ರ್ ಆಚೆಗೆ ತುಂಬ ಅನಾಹುತ ಆಗಿದೆ. ಅಲ್ಲಿ ಏನಾಗಿದೆ ಅಂತಂದರೆ ಕರ್ನಾಟಕದವ್ರು ಸುಮಾರು ಜನ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಅದರಲ್ಲೇ ನಮ್ಮ ಒಂದು ಟೀಮಲ್ಲಿ ನಾವು ಒಂದು 22 ಜನ ಹೋಗಿದ್ದು. ನಾವು 22 ಟೀಮಲ್ಲಿ ಒಬ್ಬರು ಮಾತ್ರ ಅಲ್ಲಿ ಸಿಕ್ಕೊಂಡಿದ್ರು. ಬಟ್ ಅವ್ರಿಗೆ ಫೋನ್ ಮಾಡಿದಾಗ, ಇಲ್ಲ ನಾವು ಹೊರಗಡೆ ಇದ್ದೀವಿ, ನಾ ಈಗ ಬರ್ತೀನಿ ಅಂತೇಳಿ ಭಾಳ ಹೆದರಿದ್ರು ಅವರು. ಆದರೆ ಅವರಿಗೆಲ್ಲ ಮೈಯಲ್ಲೆಲ್ಲ ಧೂಳು ಆಗಿತ್ತು. ಯಾಕಂದರೆ ಆ ಬಿಲ್ಡಿಂಗ್ ಬಿದ್ದಿರೋ ಪ್ರದೇಶ ಐತಲ್ಲ, ಆ ಪ್ರದೇಶದಲ್ಲಿ ತುಂಬ ಸಿವಿಯರಾಗಿ ಡ್ಯಾಮೇಜ್ ಆಗಿದೆ. ಹಾಗಾಗಿ ಅವರು ತುಂಬ ಹೆದರಿದ್ರು. ಅವರು ಸೇಫಾಗಿ ಬಂದಿದ್ದಾರೆ. ಯಾವುದೂ ನಾವು 22 ಜನ ಹೋಗಿದ್ರ ಪೈಕಿ ಯಾರಿಗೂ ಒಂದು ಅನಾಹುತ ಆಗಿಲ್ಲ. ನೀವು ಭೂಕಂಪ ಆದಂಥ ಸಂದರ್ಭದಲ್ಲಿ ನಿಮಗೆ ಈ ಕಡೆ ಆ ಕಡೆ ತೇಲಾಡೋರಷ್ಟು ಅನುಭವ ಆಯಿತು ಅಂತ ಎಷ್ಟು ಪ್ರಮಾಣದಲ್ಲಿ ಇತ್ತು ಸರ್? ಇದು ನಾವಿರೋ ಪ್ಲೇಸಲ್ಲಿ ಸಾಧಾರಣ ಒಂದು 4.5 ಪಾಯಿಂಟ್ ಈ ಟೈಪ್ ಇರ್ಬೋದು. ನಾವೊಂಥರ ಈ ಥರ ಸೇಕಾಗಿ ಸ್ವಲ್ಪ ಒಂದು 5-6 ಸೆಕೆಂಡ್ ಆ ಥರ ಆಗಿದ್ದು ಅನುಭವ ನಮಗಾಯಿತು. ತುಂಬ ಹೌದು ಸರ್. ಸರ್, ಈಗ ಈ ಇನ್ಸಿಡೆಂಟ್ ಆದಮೇಲೆ ಅಲ್ಲಿ ಜನರ ಓಡಾಟ ಮತ್ತು ನೀವು ಏರ್ಪೋರ್ಟಿಗೆ ಬರಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಇತ್ತು? ಈ ಟ್ಯಾಕ್ಸಿಗಳು ಅವೆಲ್ಲವೂ ಕೂಡ ಅವೈಲೇಬಲ್ ಇತ್ತಾ, ಹೇಗೆ ಸರ್? ಈಗ ನಾವು ಆ ಜಾಗದಲ್ಲಿ ಇರದೇ ಇರೋದ್ರಿಂದ ನಮಗೆ ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು. ಆದರೂ ಸ್ಲೋ ಆಗಿ ಬಂದು ಸೇಫಾಗಿ ಏರ್ಪೋರ್ಟಿಗೆ ಬಿಟ್ಟರು. ಅಲ್ಲಿ ಥಾಯ್ಲೆಂಡಿಂದ ಸೇಫಾಗಿ ಬಿಟ್ಟರು. ಆಮೇಗಿಂದ ಅಲ್ಲಿ ಒಬ್ಬರು ಅವರೊಬ್ಬರು ಸಿಕ್ಕಾಕೊಂಡಿರೋರು ಸಾಧಾರಣ ಒಂದು 2-3 ತಾಸು ಬಿಟ್ಟು ಬಂದರು. ಅಂದರೆ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು, ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು, ಎಲ್ಲ ಕ್ಲೋಸು ಮಾಡಿದ್ರು ಅಂಗಡಿನ ಅಂತ. ಈ ಭೂಕಂಪ ಆದಮೇಲೆ ಅಲ್ಲಿ ಜನರ ಓಡಾಟ ಎಲ್ಲವನ್ನು ಕೂಡ ಅಲ್ಲಿ ಸರ್ಕಾರಗಳು ಬಂದ್ ಮಾಡಿದ್ವಾ? ಜನರ ಮುನ್ನೆಚ್ಚರಿಕೆ ವಹಿಸುವಂತೆ ಎಲ್ಲರೂ ಎಚ್ಚರಿಸ್ತಿದ್ರ, ಹೇಗೆ ಸರ್? ಹೌದು ಸರ್, ಹೌದು. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಕ್ಲೋಸ್ ಮಾಡಿದರು. ಯಾವುದೇ ಥರದ್ದು ಓಪನ್ ಇಲ್ಲ. ಆದರೆ ಅಲ್ಲಿಯ ಪೊಲೀಸ್ ಮಾತ್ರ ತಕ್ಷಣ ಎಲ್ಲರಿಗೂ ಸೇಫ್ ಆಗಿರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ.